ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ ಶುರು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ, ನಿಮ್ಮ ಒಂದು ಸ್ಮಾರ್ಟ್ಫೋನ್ ಯಾವ ರೀತಿ ಹ್ಯಾಕ್ ಆಗುತ್ತೆ, ನೀವು ಮಾಡೋ ಕೆಲವೊಂದಿಷ್ಟು ತಪ್ಪುಗಳಿಂದ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಹ್ಯಾಕ್ ಆಗುತ್ತೆ. ನಾನು ಹೇಳೋ ಈ ಒಂದು ಕೆಲವೊಂದಿಷ್ಟು ಟಿಪ್ಸ್ನ ನೀವೇನಾದರೂ ಫಾಲೋ ಮಾಡಿದ್ರೆ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಹ್ಯಾಕ್ ಆಗುವಂಥ ಒಂದು ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಹೇಳೋ ಈ ಒಂದು ಕೆಲವೊಂದಿಷ್ಟು ಟಿಪ್ಸನ್ನು ನೀವು ಫಾಲೋ ಮಾಡಿ ನಿಮ್ಮ ಒಂದು ಫೋನು ಸೇಫ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಹ್ಯಾಕ್ ಆಗೋದೇ ಆಗಲ್ಲ ಅಂತಂದರೆ ತುಂಬ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಇವತ್ತೇ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಒಂದು ಕಂಪ್ಲೀಟ್ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದ ಬೆಲ್ ಕ್ಲಿಕ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ನನ್ನ ಫಾಲೋ ಕೂಡ ಮಾಡಬಹುದು. ಹಾಗೂ ನನ್ನ ಒಂದು ಹೊಸ ನ್ಯೂ ಫೇಸ್ಬುಕ್ ಪೇಜನ್ನು ನಾನು ಕ್ರಿಯೇಟ್ ಮಾಡಿದ್ದೇನೆ, ಅಲ್ಲಿ ಕೂಡ ನನ್ನ ಫಾಲೋ ಕೂಡ ಮಾಡಬಹುದು. ಏನಪ್ಪ ಅಂತಂದರೆ, ನಾನು ಹೇಳೋ ಕೆಲವೊಂದಿಷ್ಟು ಟಿಪ್ಸನ್ನು ನೀವು ಫಾಲೋ ಮಾಡಿ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಹ್ಯಾಕ್ ಆಗುವಂಥ ಒಂದು ಚಾನ್ಸಸ್ಸು ಕಡಿಮೆ ಇರುತ್ತೆ. ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಮಾತ್ರ ಫಾಲೋ ಮಾಡಿ, ಅಂತಂದರೆ ತುಂಬಾ ಇದೆ. ನಾನು ನಿಮಗೆ ಅದರಲ್ಲಿ ಸ್ವಲ್ಪ ಮೇನಾಗಿ ಯಾವ ರೀತಿ ನೀವು ಮಾಡಬಾರ್ದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿ. ಈಗ ಫಸ್ಟ್ ಏನಪ್ಪ ಅಂತಂದರೆ, ನಿಮಗೆ ಅನ್ಲೋನ್ ಲಿಂಕ್ಗಳನ್ನ ಏನಾದರೂ ಬಂದರೆ, ಲಿಂಕ್ ಬಂದಿರುತ್ತೆ ನೋಡಿ, ಅನ್ನೋನು ಅದು ಯಾರೋ ಕಳಿಸಿರ್ತಾರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ ಬಿಟ್ಟು ಯಾವುದೋ ಒಂದು ಅನ್ನೋನ್ ನಂಬರಿಂದ ಬಂದಿರುತ್ತೆ. ಈ ಥರ ಒಂದು ಲಿಂಕನ್ನು ನೀವೇನಾದರೂ ಕ್ಲಿಕ್ನ ಮಾಡಿದರೆ ನಿಮ್ಮ ಒಂದು ಕಂಪ್ಲೀಟ್ ಆದಂಥ ಒಂದು ಆಕ್ಸಸ್ಸು ಹ್ಯಾಕರ್ಸ್ಗಳಿಗೆ ಹೋಗ್ಬಿಡುತ್ತೆ. ಯಾಕಂದರೆ ಆ ಒಂದು ಲಿಂಕ್ಗಳಲ್ಲಿ ಹ್ಯಾಕರ್ಸ್ಗಳು ಒಂದು ವೈರಸನ್ನು ಅಂದರೆ ಆ ಒಂದು ಲಿಂಕಲ್ಲಿ ವೈರಸ್ ಇರುತ್ತೆ. ಹಾಗಾಗಿ ಅದನ್ನು ನೀವೇನಾದರೂ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಕಂಪ್ಲೀಟ್ ವೀಡಿಯೋಸ್, ಫೋಟೋಸ್, ನಿಮ್ಮ ಒಂದು ಬ್ಯಾಂಕಿಂಗ್ ಡೀಟೇಲ್ಸ್ ಏನು ಬೇಕಾದರೂ ಆಗಿರ್ಬೋದು, ಅದನ್ನು ಅವರು ಆಕ್ಸೆಸ್ನ ಮಾಡಿಬಿಡ್ತಾರೆ. ಅಂತಂದರೆ ನಿಮ್ಮೊಂದು ಕಂಪ್ಲೀಟ್ ಡಾಟಾ ಹ್ಯಾಕರ್ಸ್ಗಳಿಗೆ ಹೋಗ್ಬಿಡುತ್ತೆ. ಹಾಗಾಗಿ ಯಾರೋ ಒಂದು ಕಳಿಸೋಂಥ ಅನ್ನೋನ್ ಲಿಂಕ್ಗಳನ್ನ ನೀವು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಂದು SMS ಬಾಕ್ಸಲ್ಲಾಗಿರ್ಬೋದು, ನಿಮ್ಮ ಒಂದು ಇಮೇಲ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ವಾಟ್ಸಪ್ಪಲ್ಲಾಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇದೇ ಥರ ನೀವೇ ಸ್ವಲ್ಪ ನೀವು ಜಾಗೃತರಾಗಿರಿ. ಯಾವುದೇ ಒಂದು ಅನ್ನೋನ್ ಲಿಂಕನ್ನು ನೀವು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಮುಂದೇನಪ್ಪ ಅಂತಂದರೆ, ನೀವು ಯಾವುದೋ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ಮುಖಾಂತರ ಅಥವಾ ಯಾವುದೋ ಒಂದು ಥರ್ಡ್ ಪಾರ್ಟಿ ಲಿಂಕ್ ಮುಖಾಂತರ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ನ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನೀವು ನಿಮ್ಮ ಒಂದು ಪ್ಲೇಸ್ಟೋರು ಅಥವಾ iOS ಆ್ಯಪ್ ಸ್ಟೋರಲ್ಲಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಕೆಲವೊಂದಿಷ್ಟು ಆ್ಯಪ್ಸ್ಗಳನ್ನು ನೀವು ಥರ್ಡ್ ಪಾರ್ಟಿಯಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು. ಎಲ್ಲ ಆ್ಯಪ್ಸ್ಗಳು ಪ್ಲೇಸ್ಟೋರಲ್ಲಿ ಇರಲ್ಲ. ನಿಮಗೆ ಯೂಸ್ಫುಲ್ ಆಗಿರೋಂಥ ಒಂದು ಆ್ಯಪ್ಸ್ಗಳು ಥರ್ಡ್ ಪಾರ್ಟಿ ವೆಬ್ಸೈಟ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದು ಕೂಡ ನೀವು ಒಂದು ರೀತಿ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟು ಜೆನ್ಯೂನ್ ಇದೇ ಇಲ್ವೋ, ಇದು ಫೇಕ್ ವೆಬ್ಸೈಟು, ಈ ಒಂದು ವೆಬ್ಸೈಟು ಸೆಕ್ಯೂರಿಟಿ ಇದೆ ಇಲ್ವೋ, ಅಂದರೆ ತುಂಬ ಸೆಕ್ಯೂರ್ ಆಗಿಲ್ಲ ಅಂತ ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ಅದನ್ನು ನೀವು ಸ್ವಲ್ಪ ಅದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಆದಷ್ಟು ಥರ್ಡ್ ಪಾರ್ಟಿ ಲಿಂಕ್ ಮುಖಾಂತರ, ಥರ್ಡ್ ಪಾರ್ಟಿ ವೆಬ್ಸೈಟ್ ಮುಖಾಂತರ ನೀವು ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅದರಲ್ಲಿ ಕೂಡ ವೈರಸ್ ಇದ್ದಿರುತ್ತೆ. ನಿಮಗೆ ಗೊತ್ತಿರ್ಬೋದು, ಕೆಲವು ತಿಂಗಳಿಂದ ಈ ಒಂದು ಪಿಂಕ್ ವಾಟ್ಸಪ್ಪು ತುಂಬ ಫೇಮಸ್ ಆಗಿತ್ತು. ಏನಪ್ಪ ಅಂತಂದರೆ, ಪಿಂಕ್ ವಾಟ್ಸಪ್ಪಲ್ಲಿ ತುಂಬ ಅಡ್ವಾನ್ಸ್ಡ್ ಫೀಚರ್ ಇರುತ್ತೆ ಅಂತ ಅದನ್ನು ತುಂಬ ಜನ ಅವರು ಇನ್ಸ್ಟಾಲ್ ಮಾಡಿಕೊಂಡ್ರು. ಆದರೆ ನಿಮ್ಗೆ ಗೊತ್ತಿರ್ಬೋದು, ಇನ್ಸ್ಟಾಲ್ ಮಾಡ್ಕೊಂಡಂಥ ಕೆಲವೊಂದಿಷ್ಟು ಫೋನ್ಗಳು ಹ್ಯಾಕ್ ಆಗಿವೆ. ಅದೇ ಕಾರಣಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಐಫೋನ್ನಲ್ಲಿ ಥರ್ಡ್ ಪಾರ್ಟಿ ಲಿಂಕ್ ಮುಖಾಂತರ ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಬರಲ್ಲ. ನೀವು ಯಾವುದೇ ಒಂದು ಆ್ಯಪನ್ನು ತಗೊಂಡ್ರೂ ಕೂಡ ನೀವು ಈ ಒಂದು ಆ್ಯಪಲ್ನ iOS ಆ್ಯಪ್ ಸ್ಟೋರಲ್ಲಿ ಮಾತ್ರ ಡೌನ್ಲೋಡ್ ಮಾಡಬೇಕು. ಐಫೋನಲ್ಲಿ ಈ ಒಂದು ಫೀಚರ್ ಇಲ್ಲ. ಈ ಒಂದು ಫೀಚರ್ ಇರೋದು ಕೇವಲ ಆ್ಯಂಡ್ರಾಯ್ಡ್ ಫೋನಲ್ಲಿ ಮಾತ್ರ. ಹಾಗಾಗಿ ಐಫೋನು ತುಂಬ ಸೆಕ್ಯೂರ್ ಆಗಿರುತ್ತೆ. ಐಫೋನು ತುಂಬ ಫೇಮಸ್ ಆಗಿರೋದು ಇದಕ್ಕೆ. ಅದು ಯಾವುದೇ ಕಾರಣಕ್ಕೂ ಹ್ಯಾಕ್ ಆಗಲ್ಲ. ಸಿಂಪಲ್ ಏನಪ್ಪ ಅಂತಂದರೆ, ಐಫೋನ್ ತುಂಬ ಸೆಕ್ಯೂರ್ ಆಗಿರೋದಕ್ಕೆ, ತುಂಬ ಫೇಮಸ್ ಆಗಿರೋದಕ್ಕೆ ಹ್ಯಾಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ನೀವು ಒಂದು ಐಫೋನ್ನಲ್ಲಿ ಥರ್ಡ್ ಪಾರ್ಟಿ ಲಿಂಕ್ ಮುಖಾಂತರ, ಥರ್ಡ್ ಪಾರ್ಟಿ ವೆಬ್ಸೈಟ್ ಮುಖಾಂತರ ನೀವು ಯಾವುದೇ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡಲು ಬರಲ್ಲ. ಅದೇ ಕಾರಣಕ್ಕೆ ಐಫೋನ್ ತುಂಬ ಸೆಕ್ಯೂರ್ ಆಗಿರುತ್ತೆ. ಮತ್ತು ನೀವು ಗೂಗಲ್ ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ ಕೂಡ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳಲ್ಲಿ ವೈರಸ್ ಕೂಡ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಕೆಲವು ತಿಂಗಳ ಹಿಂದೆ ಗೂಗಲ್ ಪ್ಲೇಸ್ಟೋರ್ನವರು ಕೆಲವೊಂದಿಷ್ಟು ಆ್ಯಪ್ಸನ್ನು ಅವರ ಒಂದು ಪ್ಲೇಸ್ಟೋರಿಂದ ಅವರು ರಿಮೂವ್ ಮಾಡಿದ್ರು. ಯಾಕಪ್ಪ ಅಂತಂದರೆ, ಅವರ ಒಂದು ಪ್ಲೇಸ್ಟೋರಲ್ಲಿ ಇರುವಂಥ ಅಪ್ಲಿಕೇಶನಲ್ಲಿ ಕೂಡ ಕೆಲವೊಂದಿಷ್ಟು ವೈರಸ್ಗಳು ಇದ್ದವು. ಕೆಲವೊಂದಿಷ್ಟು ಆ್ಯಪ್ಸ್ಗಳಲ್ಲಿ ವೈರಸ್ ಕೂಡ ಇದ್ದವು. ಹಾಗಾಗಿ ಅದನ್ನು ರಿಮೂವ್ ಮಾಡಿದ್ರು. ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಚೆಕ್ಕನ್ನು ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಿ. ಈ ಒಂದು ಆ್ಯಪು ಜೆನ್ಯೂನ್ ಇದೆಯಾ ಇಲ್ವಾ ಅಂತಂದರೆ, ಯಾಕಂದರೆ ಕೆಲವೊಂದಿಷ್ಟು ಆ್ಯಪ್ಸ್ಗಳು ಕೆಲವು ತಿಂಗಳಿಂದ ಗೂಗಲ್ ಪ್ಲೇಸ್ಟೋರ್ನವರು ರಿಮೂವ್ ಮಾಡಿಬಿಟ್ರು. ಯಾಕಪ್ಪ ಅಂತಂದರೆ, ಇವರು ಗ್ರಾಹಕರ ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವೇನಾದರೂ ಲಾಗಿನ್ ಸೈನಪ್ ಆದರೆ ನಿಮ್ಮೊಂದು ಕಂಪ್ಲೀಟ್ ಡಾಟಾವನ್ನು ಹ್ಯಾಕರ್ಸ್ಗಳು ಆಕ್ಸೆಸ್ನ ಮಾಡಿಬಿಡ್ತಾರೆ ಅಂತ ಅವ್ರ ಹತ್ರ ಹೋಗ್ಬಿಡುತ್ತೆ. ನೋಡಿ, ಪ್ಲೇಸ್ಟೋರಲ್ಲಿ ಕೂಡ ಇಂಥ ಒಂದು ಕೆಲವೊಂದಿಷ್ಟು ಆ್ಯಪ್ಸ್ಗಳಿವೆ. ಅದನ್ನು ಸ್ವಲ್ಪ ನೀವು
ನೋಡ್ಕೊಂಬಿಟ್ಟು ಅದನ್ನು ನೀವು ಇಷ್ಟೆಲ್ಲ ಮಾಡ್ಕೊಳ್ಳಿ. ಮತ್ತೇನಪ್ಪ ಅಂತಂದರೆ ವೈಫೈ, ನೀವು ಯಾವುದೋ ಒಂದು ಊರಿಗೆ ಹೋಗಿರ್ತಾರೆ, ಯಾವುದೋ ಒಂದು ಹೋಟೆಲ್ಗೆ ಹೋಗಿರ್ತಾರೆ, ಯಾವುದೋ ಒಂದು ಎಲ್ಲೋ ಒಂದು ಹೋಗಿರ್ತಾರೆ, ನೀವು ಫ್ರೀ ವೈಫೈನ ಯೂಸ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಯಾಕಂತಂದರೆ ನಿಮಗೆ ಗೊತ್ತಿರಲ್ಲ. ಯಾಕಂದರೆ ಕೆಲವೊಂದಿಷ್ಟು ವೈಫೈನ ನೀವೇನಾದರೂ ಕನೆಕ್ಟ್ ಮಾಡಿಕೊಂಡ್ರೆ ಅದರಿಂದನೂ ಕೂಡ ನಿಮ್ಮೊಂದು ಫೋನ್ ಹ್ಯಾಕ್ ಆಗ್ಬೋದು. ಇದು ನಿಮಗೆ ತಮಾಷೆ ಅನ್ನಿಸ್ಬೋದು, ರಿಯಲ್ ಫ್ಯಾಕ್ಟ್ ಇದು. ಏನಪ್ಪ ಅಂತಂದರೆ ಫ್ರೀಯಾಗಿ ನಿಮ್ಮ ಒಂದು ಫ್ರೆಂಡ್ ವೈಫೈ ಆಗ್ಬೋದು, ಕಂಪ್ನಿ ವೈಫೈ ಈ ಥರ ಯೂಸ್ ಮಾಡಿ ನಡೀತೆ. ಆದರೆ ನೀವು ಅನ್ನೋನ್ ಜಾಗಕ್ಕೆ ಯಾವುದೋ ಒಂದು ಪ್ಲೇಸಿಗೆ ಹೋಗಿರ್ತಾರೆ, ಅಲ್ಲಿ ಸಿಗುವಂಥ ಒಂದು ಫ್ರೀ ವೈಫೈಯನ್ನು ಕೂಡ ನೀವು ಯೂಸ್ ಮಾಡಿದ್ರೆ ನಿಮ್ಮ ಒಂದು ಫೋನ್ ಹ್ಯಾಕ್ ಆಗುವಂಥ ಒಂದು ಚಾನ್ಸಸ್ಸು ಇದ್ದೇ ಇರುತ್ತೆ, ಅಥವಾ ವೈರಸನ್ನು ಅಟ್ಯಾಕ್ ಆಗುವಂಥ ಒಂದು ಚಾನ್ಸಸ್ಸು ತುಂಬಾ ಇರುತ್ತೆ. ಹಾಗಾಗಿ ಫ್ರೀಯಾಗಿ ಸಿಕ್ಕ ವೈಫೈಗಳಿಗೆ ಲಾಗಿನ್ ಆಗೋದಕ್ಕೆ ಹೋಗಬೇಡಿ, ಅದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಅವಾಯ್ಡ್ನ ಮಾಡಿ. ಎಲ್ಲ ವೈಫೈಗಳು ಇದೇ ಇರುತ್ತೆ ಅಂತಲ್ಲ, ಕೆಲವೊಂದಿಷ್ಟು ವೈಫೈಗಳು ಹ್ಯಾಕರ್ಸ್ಗಳು ಆಗಿರ್ಬೋದು, ಸ್ಪ್ಯಾಮರ್ಸ್ಗಳು, ಹ್ಯಾಕರ್ಸ್ಗಳು, ಯಾರು ಬೇಕಾದಾಗಿರ್ಬೋದು, ಸ್ಕ್ಯಾಮರ್ಸ್ಗಳು ಈ ರೀತಿಯವರು ಮಾಡ್ತಾರೆ. ಯಾಕಂತಂದರೆ ಒಂದು ವೈಫೈಯಲ್ಲಿ ಕೂಡ ನಿಮ್ಮ ಒಂದು ಸ್ಮಾರ್ಟ್ಫೋನನ್ನು ಅವರು ಆ್ಯಕ್ಸೆಸ್ ಮಾಡ್ಬೋದು. ಅಂತಂದರೆ ನಿಮ್ಮ ಒಂದು ಡಾಟಾವನ್ನು ಅವರು ಹ್ಯಾಕ್ ಮಾಡ್ಬೋದು. ನಿಮ್ಮ ಒಂದು ಫೋನ್ ಏನಾದರೂ ಆ ಒಂದು ವೈಫೈ ಏನಾದರೂ ಕನೆಕ್ಟ್ ಆದರೆ ನಿಮ್ಮ ಕಂಪ್ಲೀಟ್ ಡಾಟಾವನ್ನು ಕೂಡ ಅವರು ಹ್ಯಾಕ್ ಮಾಡ್ಬೋದು. ಈ ರೀತಿ ಇರುತ್ತೆ. ಹಾಗಾಗಿ ಫ್ರೀ ಸಿಗುವಂಥ ಈ ಒಂದು ವೈಫೈಗಳನ್ನು ನೀವು ಸ್ವಲ್ಪ ಅವಾಯ್ಡ್ನ ಮಾಡಿ. ಸೊ ನಾನು ಹೇಳಿದಂಥ ಈ ಒಂದು ಕೆಲವೊಂದಿಷ್ಟು ಟಿಪ್ಸನ್ನು ನೀವು ಫಾಲೋ ಮಾಡಿ, ನಿಮ್ಮ ಒಂದು ಸ್ಮಾರ್ಟ್ಫೋನು ತುಂಬ ಸೆಕ್ಯೂರ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಹ್ಯಾಕ್ ಆಗಲ್ಲ. ಇನ್ನು ಬೇರೆ ಕಾರಣಗಳಿವೆ ಹ್ಯಾಕ್ ಆಗೋದಕ್ಕೆ, ಅದನ್ನು ಹೇಳ್ತಾ ಇದ್ದರೆ ತುಂಬ ಲೆಂತ್ ಆಗುತ್ತೆ ವಿಡಿಯೋ. ಹಾಗೆ ನಾನು ಸ್ವಲ್ಪ ಶಾರ್ಟನ್ನು ಮಾಡಿ ನಾನು ಹೇಳಿದೆ. ಇಷ್ಟು ಟಿಪ್ಸನ್ನು ನೀವು ಫಾಲೋ ಮಾಡಿ, ನಿಮ್ಮ ಒಂದು ಸ್ಮಾರ್ಟ್ಫೋನು ಹ್ಯಾಕ್ ಆಗೋದು ಯಾವುದೇ ಕಾರಣಕ್ಕೂ ಹ್ಯಾಕ್ ಆಗಲ್ಲ, ಸ್ವಲ್ಪ ತುಂಬ ಅಂದರೆ ತುಂಬ ಸೆಕ್ಯೂರ್ ಆಗಿರುತ್ತೆ. ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ದಯವಿಟ್ಟು ಕೆಳಗಡೆ ಕಮೆಂಟನ್ನು ಮಾಡಿ. ಇಷ್ಟೇ ಒಂದು ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಎ ನೈಸ್ ಡೇ.